ಅವ್ರು ಬ್ರದರ್ಸ್ ಅವ್ರು ಮಾಡಿದ್ರು ಫ್ಯಾಂಟಾಸ್ಟಿಕ್. ಅವ್ರು ಯಾರಿಗೂ ಮತ್ತೆ ಬಿಡ್ಬೋದಿರ್ತಿಲ್ಲ. ಬಲಿಪಟ್ಟಣ ಹೋಗ್ಲಿಕ್ಕಂತೂ ಬೈಬ್ಯಾಕ್ ಗ್ಯಾರಂಟಿ ಸೇಫ್ ರೈಟ್ ಮಾಡ್ಬೇಕು. ರೈತರಿಗೆ ನೋಡ್ರಿ ಲಾಭದಾಯಕ ಫೈನಾನ್ಷಿಯಲ್ ಚೆನ್ನಾಗ್ಬೇಕು ಅಂತ ಮಾಡದೇ ಇದ್ರೆ ರೈತರ ಮಕ್ಕಳಿಗೆ ಎಣ್ಣೆ ಕೊಡ್ತಾರೆ. ಕಾರಣ ಏನಂದ್ರೆ ಇನ್ಕಮ್ ಇವಾಗ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ರೈತರ ಮದುವೆ ಆಗ್ಬೇಕಾದ್ರೆ ರೈತರ ಆದಾಯನ ದುಪ್ಪಟ್ಟು ಮಾಡ್ಬೇಕು. ಯಾರಾದ್ರೂ ಮಾಡ್ಬೋದು, ನಿಮ್ಮ ಹಾರ್ಟಿಕಲ್ಚರ್ ಮಾಡ್ಬೋದು, ಪಶುಸಂಗೋಪನೆ ಮಾಡ್ಬೋದು, ಸಿರಿಕಲ್ಚರ್ ಮಾಡ್ಬೋದು, ಇವ್ರು ಮಾಡ್ಬೇಕು. ನೀವು ಇದರಲ್ಲಿ ಇವೆಲ್ಲ ಏನಪ್ಪ ಅಂದ್ರೆ ಮಂತ್ಲಿ ಸೋರ್ಸ್ ಹೊರಗೆ ಇರ್ತಕ್ಕಂಥದ್ದು. ನೀವು ಸಂಬಳ ತಗೋತೀರಿ, ಆ ರೀತಿ ಮಾಡ್ತಕ್ಕಂಥದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ರೈತರುಗಳಿಗೆ ಗಮನ ಹರಿಸ್ತಾರೆ. ವೆರಿ ಡಿಫಿಕಲ್ಟ್. ಹಳ್ಳಿನಲ್ಲಿ ಹೊರಗೂರಲ್ಲಿ 30 ಜನ 40 ಜನ 50 ಜನ ಹಿಂಗೆ ಮದುವೆ ಆಗಿದ್ದವ್ರು ಇದೆ. ನೀವು ಹೆಂಗೋ ಕೆಲಸ ಸೇರ್ಕೊಂಡ್ಬಿಟ್ಟು ನೆಮ್ಮದಿಯಾಗಿದ್ದೀರಿ. ಅವ್ರು ಚಿಂತನೆ ಮಾಡ್ಬೇಕಲ್ಲಮ್ಮ. ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಇಂದ ಡೈಲಿ 7 ಜನ ಬರ್ತಾ ಇದ್ದಾರೆ. ಅಲ್ಲಿ ಇಸಿಜಿ ಮಿಷಿನ್ ಕೇಳಿದ್ರೆ ಪ್ರತಿ ಒಂದಕ್ಕೂ ಕಳಿಸ್ತಾರೆ. ಇವನ್ ಗ್ಯಾಸ್ಟ್ರಿಕ್ ಇಂದ ಬರ್ತಾರೋ ಇಸಿಜಿ ಇಂದ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೋ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿರೋರು ಗೊತ್ತಾದ್ರೆ ಅಟ್ಲೀಸ್ಟ್ ಫಸ್ಟ್ ಏಡ್ ಏನಾದ್ರು ಮಾಡ್ಬೋದಲ್ಲ. ಕೇಳಿದ್ರೆ ಕ್ಯಾಬಿನೆಟ್ ಹೋಗಿ ಅಪ್ರೂವ್ಡ್ ಹೋಗಿ ಇಸಿಜಿ ಮಿಷಿನ್ ಕೆಟ್ಟೋಗಿದೆ. 1 ವರ್ಷ ಆಗಿದೆ. ಬ್ಲಡ್ ಟೆಸ್ಟ್ ಮಾಡ್ತೀರಾ, ಸಿಂಪಲ್ ಬ್ಲಡ್ ಟೆಸ್ಟ್ ಸಿಗ್ಸಿಲ್ಲ. ಅಲ್ಲಿ ಒಂದು ಶುಗರ್ ಟೆಸ್ಟ್ ಮಾಡೋಕ್ಕೂ ಇಲ್ಲ. ಗ್ರಾಮ ಆರೋಗ್ಯ ಅಂತ ಕಾರ್ಯಕ್ರಮ ತುಂಬಾ ಜೋರ ಮಾಡ್ತಾವ್ರೆ, ಗೌರ್ಮೆಂಟ್ ಇಂದ ಮಾಡ್ತಾರೆ. ಶುಗರ್ ಇದೇ ಇಲ್ವಾ ಅಂತ ಐಡೆಂಟಿಫೈ ಮಾಡಕ್ಕೆ ಶುಗರ್ ಇನ್ಫಾರ್ಮೇಶನ್ ಇಲ್ಲ. ಅಲ್ಲಿ ನೀವು ಡಾಕ್ಟರ್ ಬಿಟ್ರೆ ನೀವೇನ್ ಹೇಳಿದಿರಲ್ಲ ಅದನ್ನೆಲ್ಲ ಮಾಡಿಸೋದು ಮಾಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ನೀವು ನನಗೆ ನಾನು ಹೇಳ್ಕೊತೀನಿ ಅಂದ್ರೆ ಅವ್ರಿಗೂ ಕೂಡ ತಾವು ಸ್ಥಳೀಯವಾಗಿ ಹೇಳಿ ತಪ್ಪೇನಿಲ್ಲ, ನಾನು ಹೇಳ್ತೀನಿ. ಅದಕ್ಕೆ ಆಮೇಲೆ ಇಷ್ಟು ಮಿನಿಮಮ್ ಒಂದು ದುಡ್ಡು ಅಂತ ಆ ದುಡ್ಡನ್ನೇ ತಗೊಂಡು ಇದು ಮಾಡ್ಬೇಕು, ಅದು ಇದೆ. ಆಮೇಲೆ ವಿಚಾರಿಸಿದ್ಮೇಲೆ ನೋಡಿದ್ರೆ ಅದೆಲ್ಲ ಫುಲ್ ಅಷ್ಟು ಕೇಳ್ಸೋ ಮೇಲೆ ಮಾಡ್ಬೋದು. ಇವನ್ ಇಸಿಜಿ ನೋಡ್ರಿ, ಎಕ್ಸಾಮಿನೇಷನ್ ಬರ್ತಾ ಇದೆ, ಭಾರಿ ಸೀರಿಯಸ್ ಆಗಿ ತಗೋಬೇಕು. ನಮ್ದು ಲಾಸ್ಟ್ ಯಾವ ಪ್ಲೇಸ್ ಅಲ್ಲಿ ಇತ್ತು ನಮ್ಮ ತಾಲೂಕು? ಕಳೆದ ವರ್ಷದಲ್ಲಿ 82% ಬಂದು ಕಡೆ ಸ್ಥಾನ ಇರ್ತೀವಿ ಸರ್. ಓಕೆ, ಲಾಸ್ಟ್ ಪ್ಲೇಸ್ ಇದೆ. ಈ ವರ್ಷ ಹಲವಾರು ಕಡೆಗಳನ್ನ ನಾವು ಆಯೋಜನೆ ಮಾಡ್ಕೊಳ್ತಾ ಮಾರ್ಗದರ್ಶನದಲ್ಲಿ ಸರ್. ಅದೆಲ್ಲ ಗೊತ್ತಿಲ್ಲ. ಈ ವರ್ಷ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಹೆಸರು ಮಾಡ್ತಕ್ಕಂಥ ತಾಲೂಕು ಆಗ್ಬೇಕು. ಹಾಗೆ ಸರ್. ಆಮೇಲೆ ಮಾರ್ಕ್ಸ್ ಕಡಿಮೆ ಇರ್ತಾರಲ್ಲ, ಹೌದು ಸರ್, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಕೊಡಿ. ಹಾಗೆ ಸರ್. ಬುದ್ಧಿವಂತರಿಗೆ ನೀವು ಬುದ್ಧಿವಂತರು ಮಾಡಬೇಡಿ, ಅವ್ರು ಆಯ್ತಾರೆ. ಹೌದು ಸರ್. ಕೆಳಮಟ್ಟದಲ್ಲಿ ಇರ್ತಾರಲ್ಲ 35% ನಮ್ಮಂತ ಈಗ ಹೋಬಳಿ ನಾವು ಏನ್ ಮಾಡೋದು ಮಾಡಿ. ಲಾಸ್ಟ್ ಇಯರ್ ನಮ್ದು ಯಾವ ಪ್ಲೇಸ್ ಹಾಸನ ಜಿಲ್ಲೆಗೆ 82%. ಹಾಸನ ಜಿಲ್ಲೆಗೆ ಲಾಸ್ಟ್. ಸ್ಟೇಟ್ 6th ಪ್ಲೇಸ್ ಸರ್. ನಮ್ಮ ಜಿಲ್ಲೆ 6ನೇ ಸ್ಥಾನದಲ್ಲಿದೆ. ಜಿಲ್ಲೆ ಅಲ್ಲ, ತಾಲೂಕು ಹೇಳ್ರಿ. ತಾಲೂಕು ಆ ರೀತಿ ರೇಂಜ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕಿದಾವೆ? 8 ತಾಲೂಕುಗಳಿದೆ. 8 ತಾಲೂಕಲ್ಲಿ ನಮ್ಮ ಪ್ಲೇಸ್ ಯಾವುದು? 8th ಪ್ಲೇಸ್ ಸರ್. 8ನೇ ಸ್ಥಾನ. ತದನಂತರದಲ್ಲಿ ಎಸ್ಟೇಟ್ಸ್ ಇರೋರು ಮೈಗ್ರೆಂಟ್ಸ್ ಕಟ್ಸ್ಕೊಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಈ ಸಂತೆಮರೂರಲ್ಲೆಲ್ಲ ಏನಾಗ್ತದೆ ಬಂದು ರೆಸಿಡೆಂಟ್ಸ್ ಆಗಿದ್ದಾರೆ ಸರ್. ಯಾರ್ಯಾರು ಆ ಬಿಲ್ಡಿಂಗ್ಸ್ ಓನರ್ಸ್ ಇದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಅವರಿಗೆಲ್ಲ ಮೀಟಿಂಗ್ ಕರೆದು ಒಂದು ಮಾತು ಹೇಳಿದ್ದೀವಿ ಸರ್. ಯಾರು ಅವ್ರು ಕಟ್ಸ್ಕೊಳ್ಳೋಕ್ಕೆ ಬಂದು ಅವ್ರು ಹೈಯರ್ ಮಾಡ್ಕೊಳ್ಳೋಕ್ಕೆ ಬಂದು ಸ್ಟೇಷನ್ಗೆ ಬಂದು ಒಂದು NOC ತೊಗೊಂಡೋಗಿ NOC ತೊಗೊಂಡು ಹೋದಾಗ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ತದನಂತರದಲ್ಲಿ ಏನಾದರೂ ಮುಂದಿನ ದಿನದಲ್ಲಿ ಅವ್ರ ಕಡೆಯಿಂದ ಏನಾದರೂ ಆದರೆ ಅದಕ್ಕೆ ಅಕೌಂಟಬಿಲಿಟಿ ಓನರ್ಸ್ ಯಾರು ಕಟ್ಸ್ಕೊಳ್ತಾರೆ ಅವ್ರನ್ನ ಅಕೌಂಟಬಿಲಿಟಿ ಮಾಡ್ತೀವಿ ಅಂತ ಒಂದು ಮೀಟಿಂಗ್ ಮಾಡಿದ್ವಿ ಸರ್. ಈಗ ನಾವು ಯಾರು ನಾನ್ ರೆಸಿಡೆನ್ಸ್ ಇದ್ದಾರೆ ಅವರಿಗೋಸ್ಕರನೇ ಒಂದು ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದೀವಿ ಸರ್. ಆ ಡಾಕ್ಯುಮೆಂಟೇಶನ್ಸಲ್ಲಿ ಒಂದು ಯಾರು ಅವ್ರನ್ನ ಕಟ್ಸ್ಕೊಳ್ತಾರೆ, ತದನಂತರದಲ್ಲಿ ಯಾರು ಅವರಿಗೆ ವಾಸ ಮಾಡೋದಕ್ಕೆ ಏನು ಬಾಡಿಗೆ ಮನೆ ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಅವ್ರ ಜವಾಬ್ದಾರಿ ಫಸ್ಟ್ ನಾವು ಮಾಡ್ತಾ ಇದ್ದೀವಿ ಸರ್. ಓನರ್ ಜವಾಬ್ದಾರಿ. ಎಸ್ ಸರ್, ಓನರ್ಸ್ ಯಾರು ಕೆಲ್ಸಕ್ಕೆ ಕಟ್ಸ್ಕೊಂತಿದ್ದಾರೆ ಓನರ್ಸ್, ತದನಂತರದಲ್ಲಿ ಯಾರು ಬಾಡಿಗೆ ಕೊಡ್ತಾ ಇದ್ದಾರೆ. ನಾವು ಹಣಕೆ ದುಡ್ಗೆ ಕೇಳಿದಾಗ ಅವರಂತೆ ನಮಗೆ ಮಾಹಿತಿ ಹೇಳ್ತಾರೆ. ಯಾರ್ಯಾರೆಲ್ಲ ನಮ್ಮ ಅಂಡರಲ್ಲಿ ಬರ್ತಾರೆ ಇದೊಂದು ರೆಸ್ಪಾನ್ಸಿಬಲ್ ಅವ್ರಿಗೆ ಮಾತ್ರ ನಾವು ರೆಸ್ಪಾನ್ಸಿಬಿಲಿಟಿ ಮತ್ತೆ ಅಕೌಂಟಬಿಲಿಟಿ ಹಾಕ್ತೀವಿ ಮೇಡಮ್. ತದನಂತರದಲ್ಲಿ ತುಂಬ ಜನ ಏನಾಗ್ತಾ ಇದ್ದಾರೆ ಹೊರಗಡೆ ಉಳ್ಕೊತಾ ಇದ್ದಾರೆ. ಸೊ ಹೊರಗಡೆ ಉಳ್ಕೊಳ್ಳೋಕೆ ನಾವೇನು ಮಾಡ್ತಾ ಇದ್ದೀವಿ, ಯಾರು ಮನೆ ಕೊಡ್ತಾ ಇದ್ದಾರೆ ಕಂಪಲ್ಸರಿ ಅವ್ರ ಮನೆಗೆ ಕೊಡೋಕ್ಕೆ ಮೊದಲು ನಾವು ನೋಟಿಸ್ಗೆ ತರಬೇಕು. ನಮ್ಮ ನೋಟಿಸ್ಗೆ ತಂದು ಮನೆ ಕೊಟ್ಟಿದ್ದ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ತೊಗೊಂಡ್ಬಂದು ಅವರ ಪರ್ಸನಲ್ ಹತ್ರ ಒಂದ್ಸರಿ ವೆರಿಫೈ ಮಾಡಿಸಿ
NOC ತಗೊಂಡಾಗೆ ಕೊಡಿ ಅಂತ ನಾವು ಇಷ್ಟು ಇನ್ಸ್ಟ್ರಕ್ಷನ್ಸ್ ಮಾಡಿದ್ದೀವಿ ಸರ್. ವಿತಿನ್ 1 ಮಂತಲ್ಲಿ ನಾವು ಅದು ಫಾಲೋ ಅಪ್ ಮಾಡಿ ನಮಗೆ ಎಷ್ಟು ದಿವಸ ಮಾಡ್ತೀರಿ? ವಿತಿನ್ 1 ಮಂತ್ ನಾವು ಫಾಲೋ ಅಪ್ ಮಾಡಿ ನಿಮಗೆ ಸಬ್ಮಿಷನ್ ಮಾಡಿ ಅಲಾಂಗ್ ವಿತ್ ಕೊಲಾಬರೇಷನ್ ವಿತ್ whichever department you want, you pick them and take. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು. ಆ ಕಾಂಟ್ರಾಕ್ಟ್ಗೆನೆ ಒಂದು ಬೋರ್ವೆಲ್ ಮುಗಿಸ್ಕೋಬೇಕು ಅಂತೇಳಿ ಆ ಬೋರ್ವೆಲ್ನ ಕ್ಯೂರಿಂಗ್ ಉಪಯೋಗಿಸಬೇಕು. ನಮ್ಗೆ ಸಮ್ಮರಲ್ಲಿ ಆ ಬೋರ್ವೆಲ್ ನಮ್ಮ ಊರಿಗೆ ಡೈರೆಕ್ಟ್ ಕನೆಕ್ಷನ್ ಕೊಡಬೇಕು ಅಂತ ಹೇಳಿ ನೀರು ತುಂಬಕ್ಕೆ ಅವನ್ನೆಲ್ಲ ಮಾಡ್ಕೊಂಡಿದ್ವಿ. ಆಕ್ಚುಲಿ ಪ್ರಾಜೆಕ್ಟ್ ಅಲ್ಲಿ ಬೋರ್ವೆಲ್ ಇಲ್ಲದೇ ಇದ್ರು ಸಪರೇಟ್ ಬೋರ್ವೆಲ್ ಕೊಡ್ತಾರ ನಿಮ್ಮಲ್ಲಿ. ಓಕೆ, ಈಗ ನೀರಿದೆ ಒಂದು ಕೊರೆಸಿ ಅದೇ ನೀರು ಟ್ಯಾಂಕ್ ತುಂಬಬೇಕು, ಅದೇ ಕ್ಯೂರಿಂಗ್ ಆಗ್ತದೆ. ಅದು ನಮ್ಗೆ ಸಮ್ಮರ್ ತಾಪತ್ರ ಆದಾಗ ಅದೇ ಬೋರ್ವೆಲ್ ಡೈರೆಕ್ಟ್ ಮೋಟರ್ ಕನೆಕ್ಟ್ ಆಗ್ಬಿಡುತ್ತೆ, ಇಡೀ ಊರಿಗೆ ನೀರಾಗ್ತದೆ.